ಸಾರಿ ನಟ ಅಂತ ಈಗ ಹೇಳಂಗಿಲ್ಲ, ಯಾಕಂದ್ರೆ ಅವರು ರಾಜಕಾರಣಿ. ಜನನಾಯಕನ್ ದಳಪತಿ ವಿಜಯ್ ಅಭಿನಯದ ಕೊನೆಯ ಸಿನಿಮಾ ನಮ್ಗೆಲ್ರಿಗೂ ಕೂಡ ಗೊತ್ತು. ತಮ್ಮ ತಂದೆ ಕಟ್ಟಿದ ಪಕ್ಷದ ಬಗ್ಗೆ ಅವರಿಗೆ ಅಸಮಾಧಾನ ಇತ್ತು. ತಮ್ಮ ತಂದೆ ಎಲ್ಲ ವೇದಿಕೆಗಳಲ್ಲೂ ಕೂಡ ತಮ್ಮ ಹೆಸರನ್ನ ಬಳಸಿಕೊಂಡು ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆ ಒಂದು ಪರಂಪರೆ ಏನಿದೆ, MGR ಇರಬಹುದು, ಕರುಣಾನಿಧಿ ಇರಬಹುದು, ಅದಾದ ನಂತರ ಬಂದಂತಹ ಜಯಲಲಿತಾ ಅವರು ಇರಬಹುದು. ಆ ಕೊನೆಯ ಸಿನಿಮಾ ಯಾವುದು ಅಂತಂದ್ರೆ ಅದು ಜನನಾಯಕನ್. ಜನನಾಯಕನ್ ಟೈಟಲ್ಲು, ಆ ಕತೆ ಎಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅಮೆಜಾನ್ ಪ್ರೈಮ್ ಈ ಸಿನಿಮಾವನ್ನ ಏನ್ ತೆಗೆದುಕೊಂಡಿತ್ತು, ಡಿಜಿಟಲ್ ಪ್ರೀಮಿಯರ್ ರೈಟ್ಸ್ ಅನ್ನ ಏನ್ ತೆಗೆದುಕೊಂಡಿತ್ತು, ಅದನ್ನು ಕೂಡ ರದ್ದು ಮಾಡಿದೆ ಅನ್ನುವಂಥದ್ದು. ಅವರ ಪತ್ನಿ ಈಗ ದಿಢೀರ್ನೆ ಕೆಲ ದಿನಗಳ ಹಿಂದೆ ಸಂಗೀತ ಅವರು ವಿಜಯ್ ಅವರಿಂದ ವಿಚ್ಛೇದನವನ್ನ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿಜಯ್ ಅವರು ಮತ್ತು ತ್ರಿಷಾ ಇಬ್ರು ಕೂಡ ಸೋಲೋ ಟ್ರಿಪ್ ಹೋಗಿದ್ರು. ತಾವು ಸೋಲೋ ಟ್ರಿಪ್ ಹೋಗ್ತಾ ಇದೀವಿ ಅಂತ ಪೋಸ್ಟ್ ಅನ್ನ ಹಾಕ್ತಾರೆ. ಆದ್ರೆ ಆ ಫೋಟೋದಲ್ಲಿ ಸ್ನೇಹಿತರೆ ನಮಸ್ಕಾರ, ನಾನು ಅಶೋಕ್ ದಾವಣಗೆರೆ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ದಳಪತಿ ವಿಜಯ್ ಕಳೆದ 2-3 ತಿಂಗಳಿಂದ ಬಹಳ ದೊಡ್ಡ ಸೆನ್ಸೇಷನ್ ಅನ್ನ ಮಾಡಿರುವಂತಹ ನಟ ಅಂತ ಈಗ ಹೇಳಂಗಿಲ್ಲ, ಯಾಕಂದ್ರೆ ಅವರು ರಾಜಕಾರಣಿ. ಈಗ ಅವರು ರಾಜಕಾರಣಕ್ಕೆ ಕಾಲಿಟ್ಟಿದ್ದಾರೆ. ಹಾಗಾಗಿ ಅವರು ರಾಜಕಾರಣಿ. ಸಾಕಷ್ಟು ಕಡೆಗಳಲ್ಲಿ ಈಗ ಆಲ್ರೆಡಿ ವೇದಿಕೆಗಳಲ್ಲಿ ಅನೇಕ ರ್ಯಾಲಿಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ತಮ್ಮ ಹೊಸ ಪಕ್ಷ ಘೋಷಣೆಯಾದ ನಂತರ ಮುಂಬರುವ ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಅವರ ಒಂದು ಸಿನಿಮಾ ಬಹಳ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ಅದು ಜನನಾಯಕನ್ ದಳಪತಿ ವಿಜಯ್ ಅಭಿನಯದ ಕೊನೆಯ ಸಿನಿಮಾ ನಮ್ಗೆಲ್ರಿಗೂ ಕೂಡ ಗೊತ್ತು. ಸೊ ಈ ಮಧ್ಯದಲ್ಲಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಅವರ ಲವ್ ಅಫೇರ್ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಇದು ದಳಪತಿ ವಿಜಯ್ ಅವರಿಗೆ ಬ್ಯಾಡ್ ಟೈಮೋ ಗುಡ್ ಟೈಮೋ ಈ ಕ್ಷಣಕ್ಕೆ ನಾವು ಇದನ್ನು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ರಾಜಕಾರಣಕ್ಕೆ ಬರುವಾಗ ಬಹಳಷ್ಟು ಚರ್ಚೆಗಳು, ನೆಗೆಟಿವ್ ಕಾಮೆಂಟ್ಸ್ಗಳು, ಪಾಸಿಟಿವ್ ಕಾಮೆಂಟ್ಸ್ಗಳು ಎಲ್ಲವೂ ಬರುತ್ತೆ. ಪರ ವಿರೋಧದ ಚರ್ಚೆಗಳು ಇದ್ದೇ ಇರುತ್ತೆ. ಎಲ್ಲವೂ ರಿಸಲ್ಟ್ ಬಂದ ಮೇಲೆ ರಾಜಕಾರಣದಲ್ಲಿ ದಳಪತಿ ವಿಜಯ್ ಯಾವ ರೀತಿ ವಿಜಯಶಾಲಿ ಆಗ್ತಾರೆ, ತಮಿಳುನಾಡಿನಲ್ಲಿ ಸಿನಿಮಾ ನಟರ ರಾಜಕೀಯ ಪರಂಪರೆ ಏನಿತ್ತು, MGR ಇರಬಹುದು, ಕರುಣಾನಿಧಿ ಇರಬಹುದು, ಜಯಲಲಿತಾ ಇರಬಹುದು, ಆ ಪರಂಪರೆಯನ್ನು ಯಶಸ್ವಿಯಾಗಿ ಮುಂದುವರಿಸ್ತಾರಾ ಅನ್ನುವಂಥದ್ದು. ಇಡೀ ಭಾರತೀಯ ರಾಜಕೀಯ ಚಿತ್ರಣದಲ್ಲೇ ತಮಿಳುನಾಡಿನ ರಾಜಕೀಯ ಚಿತ್ರಣ ಬೇರೆಯಾಗಿ ನಿಲ್ಲುತ್ತೆ. ಯಾಕಂದ್ರೆ ಸಿನಿಮಾ ಮತ್ತು ರಾಜಕೀಯ ಎರಡೂ ಕೂಡ ಒಂದಕ್ಕೊಂದು ಹೊಂದಿಕೊಂಡಿರುವಂತಹ ಒಂದು ವಿಶೇಷತೆಯನ್ನು ನಾವು ತಮಿಳುನಾಡಿನಲ್ಲಿ ನೋಡ್ಬೋದು. ಹಾಗಾಗಿ ಸಿನಿಮಾ ರಂಗದಿಂದ ಹೋಗ್ತಾ ಇರುವಂತಹ ದಳಪತಿ ವಿಜಯ್ ತಮಿಳುನಾಡಿನ ರಾಜಕೀಯದಲ್ಲಿ ಯಾವ ರೀತಿ ಬದಲಾವಣೆಯನ್ನ ತರ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಅದೆಲ್ಲವನ್ನು ಕೂಡ ನಾವು ಮಾತಾಡ್ತಾ ಹೋಗೋಣ. ಸೊ ನೀವಿನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಲೈಕ್ಗಳು ಮತ್ತು ಕಾಮೆಂಟ್ಗಳು ನಮಗೆ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮುಂದಿನ ಕಂಟೆಂಟನ್ನು ಕ್ರಿಯೇಟ್ ಮಾಡುವಾಗ ಅದು ನಮಗೆ ಒಂದು ರೀತಿ ಸ್ಫೂರ್ತಿಯಾಗುತ್ತೆ. ಸೊ ಲೆಟ್ಸ್ ಇನ್. ದಳಪತಿ ವಿಜಯ್ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥದ್ದು ಇವತ್ತು ನಿನ್ನೆಯ ವಿಚಾರ ಅಲ್ಲ. ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ವಿಜಯ್ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತಹ ಚರ್ಚೆ ಕೂಡ ಇತ್ತು. ಅದರ ಜೊತೆಯಲ್ಲಿ ವಿಜಯ್ ಅಲ್ಲಲ್ಲಿ ಅದರ ಸುಳಿವನ್ನು ಕೂಡ ಬಿಟ್ಟು ಕೊಡ್ತಾ ಇದ್ರು. 3-4 ವರ್ಷದ ಹಿಂದೆ ವಿಜಯ್ ಅವರ ತಂದೆ ತಮ್ಮದೇ ಒಂದು ಪಕ್ಷವನ್ನ ಘೋಷಣೆ ಮಾಡಿದಾಗ ಅನೇಕ ವೇದಿಕೆಗಳಲ್ಲಿ ತಮ್ಮ ಮಗನ ಹೆಸರನ್ನ ಅವರು ಹೇಳಿದ್ರು. ಅದಕ್ಕೆ ನೇರವಾಗಿಯೇ ವಿರೋಧವನ್ನು ವ್ಯಕ್ತಪಡಿಸಿದ್ದು ವಿಜಯ್. ಯಾಕಂತ ಹೇಳಿದ್ರೆ ಅವರಿಗೆ ಮುಂದೊಂದು ದಿನ ರಾಜಕೀಯಕ್ಕೆ ಬರಬೇಕು ಮತ್ತು ತನ್ನದೇ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಇಂಗಿತ ಏನಿತ್ತು, ಆ ಕಾರಣಕ್ಕಾಗಿಯೇ ತಮ್ಮ ತಂದೆ ಕಟ್ಟಿದ ಪಕ್ಷದ ಬಗ್ಗೆ ಅವರಿಗೆ ಅಸಮಾಧಾನ ಇತ್ತು. ಅದಕ್ಕಿಂತ ಹೆಚ್ಚಾಗಿ ತಮ್ಮ ತಂದೆ ಎಲ್ಲ ವೇದಿಕೆಗಳಲ್ಲೂ ಕೂಡ ತಮ್ಮ ಹೆಸರನ್ನ ಬಳಸಿಕೊಂಡು ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ದೊಡ್ಡ ಅಸಮಾಧಾನ ಇತ್ತು. ಬಹಿರಂಗವಾಗಿಯೇ ಒಂದು ವೇದಿಕೆಯ ಮೇಲೆ ನಮ್ಮ ತಂದೆಯ ಪಕ್ಷಕ್ಕೂ ನಮ್ಮ ತಂದೆಯವರ ರಾಜಕೀಯಕ್ಕೂ ಮತ್ತು ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಬಹಿರಂಗವಾಗಿಯೇ ತಮ್ಮ ತಂದೆಯ ವಿರುದ್ಧ ಅವರು ಸಮರವನ್ನ ಸಾರಿದ್ರು. ಅದಾದ ನಂತರ ಅವರ ತಂದೆ ಚಂದ್ರಶೇಖರ್ ಅವರು ತಮ್ಮ ಪಕ್ಷವನ್ನ ಡಿಸಾಲ್ವ್ ಮಾಡ್ತಾರೆ. ಆ ಪಕ್ಷವನ್ನೇ ಸಂಪೂರ್ಣವಾಗಿ ಎಂಡ್ ಮಾಡ್ತಾರೆ. ಸೊ ಆಗಲೇ ಗೊತ್ತಿತ್ತು ವಿಜಯ್ ಒಂದು ಪಕ್ಷವನ್ನ ಕಟ್ಟಿ ತಮ್ಮದೇ ಒಂದು ವೈಯಕ್ತಿಕ ವರ್ಚಸ್ಸಿನ ಮೂಲಕ ರಾಜಕೀಯದಲ್ಲಿ ಬೆಳಿಬೇಕು ಅಥವಾ ಜನಸೇವೆಯನ್ನ ಮಾಡಬೇಕು ಅನ್ನುವಂತಹ ಇಂಗಿತವನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದು. ಸೊ ಅದರಂತೆ ತಮ್ಮ ಪಕ್ಷವನ್ನ
ಘೋಷಣೆ ಮಾಡ್ತಾರೆ, ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಒಂದು ಪಕ್ಷ. ಅದಾದ ನಂತರ ತಮಿಳುನಾಡಿನಾದ್ಯಂತ ಬಹಳ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೆ. ಯಾಕಂತ ಹೇಳಿದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಸಿನಿಮಾದಿಂದ ಬಂದು ಬಹಳ ದೊಡ್ಡ ಬದಲಾವಣೆಯನ್ನ, ಬಹಳ ದೊಡ್ಡ ಕ್ರಾಂತಿಯನ್ನ ಮಾಡಿದಂತಹ ಆ ಒಂದು ಪರಂಪರೆ ಏನಿದೆ, MGR ಇರಬಹುದು, ಕರುಣಾನಿಧಿ ಇರಬಹುದು, ಅದಾದ ನಂತರ ಬಂದಂತಹ ಜಯಲಲಿತಾ ಅವರು ಇರಬಹುದು, ಆ ಪರಂಪರೆಯನ್ನ ಮುಂದುವರಿಸೋರು ಯಾರು ಅನ್ನುವಂತಹ ಪ್ರಶ್ನೆ, ಆ ಒಂದು ಗ್ಯಾಪ್ ಏನಿತ್ತು ಅದಕ್ಕೆ ಉತ್ತರವನ್ನ ಹುಡುಕುವಂತಹ ನಿಟ್ಟಿನಲ್ಲಿ ಜನರು ಕಾಯ್ತಾ ಇದ್ರು. ಸೊ ರಜನಿಕಾಂತ್ ಅವರು ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬರ್ತಾರೆ ಅಂದ್ರೂ ಕೂಡ ಅವರು ಕೊನೆಯ ಹಂತದಲ್ಲಿ ಬೇರೆ ಬೇರೆ ಅವರ ವೈಯಕ್ತಿಕ ಕಾರಣ, ಅನಾರೋಗ್ಯದ ಕಾರಣ, ಅವರ ವಯಸ್ಸಿನ ಕಾರಣ, ಬೇರೆ ಬೇರೆ ಕಾರಣಗಳಿಗೆ ಅವರು ಪಕ್ಷವನ್ನ ಕೊನೆಯ ಹಂತದಲ್ಲಿ ಘೋಷಣೆ ಮಾಡದೆ ರಾಜಕೀಯದಿಂದ ಹಿಂದೆ ಸರಿದ್ರು. ಆ ಸ್ಥಾನವನ್ನ ಯಾರು ತುಂಬೋರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದ್ದಾಗ ಅಲ್ಲಿ ಬಂದಿದ್ದೇ ದಳಪತಿ ವಿಜಯ್. ಯಾಕಂದ್ರೆ ಅವರಿಗೆ ಇದ್ದಂತಹ ಚಾರ್ಮು, ವರ್ಚಸ್ಸು ಆ ರೀತಿಯಾಗಿತ್ತು. ರಜನಿಕಾಂತ್ ಅವರನ್ನ ಹೊರತುಪಡಿಸಿದ್ರೆ ಅವರ ನಂತರ ಯಾರು ತಮಿಳು ಚಿತ್ರರಂಗದಲ್ಲಿ ಅಂತಂದ್ರೆ ಅದು ಎಲ್ಲರೂ ಹೇಳ್ತಾ ಇದ್ದಂತಹ ಹೆಸರು, ಎಲ್ಲರೂ ಹೇಳ್ತಾ ಇರುವಂತಹ ಹೆಸರು ದಳಪತಿ ವಿಜಯ್. ಅಫ್ಕೋರ್ಸ್ ಅವರು ಪಕ್ಷವನ್ನ ಘೋಷಣೆ ಮಾಡಿ ಎಲ್ಲೆಲ್ಲ ವೇದಿಕೆಯಲ್ಲಿ ಹೋಗಿ ಮಾತನಾಡಿದ್ದಾರೆ, ಅಲ್ಲಿ ಜನರಿಂದ ಸಿಗ್ತಾ ಇರುವಂತಹ ಬೆಂಬಲ, ಅದನ್ನೆಲ್ಲವನ್ನು ನೋಡಿದಾಗ ಖಂಡಿತವಾಗ್ಲೂ ತಮಿಳುನಾಡು ರಾಜಕೀಯದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ಸುಳಿವಂತೂ ಸಿಗ್ತಾ ಇದೆ. ಅವರು ಮೊದಲು ಒಂದು ಬಹಿರಂಗ ವೇದಿಕೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅನೇಕರು ಕಾಲ್ತುಳಿತದಿಂದ ಸತ್ತಾಗ ಅವರನ್ನ ಬಹಳಷ್ಟು ಜನ ಟೀಕೆ ಮಾಡಿದ್ರು. ಆದರೆ ಅದೆಲ್ಲವನ್ನು ಮೀರಿಯೂ ಕೂಡ ನಾನು ಯಾವುದಕ್ಕೂ ಹೆದರೋದಿಲ್ಲ, ನಾನು ಹಿಂಜರಿಯದೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಿತೀನಿ ಅನ್ನುವಂತಹ ದಿಟ್ಟ ನಿಲುವನ್ನ ಎಲ್ಲ ಕಡೆಗಳಲ್ಲೂ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಕಡೆ. ಈ ಮಧ್ಯದಲ್ಲಿ ಸಿನಿಮಾ ರಂಗದಲ್ಲಿ ತನ್ನ ಕೊನೆಯ ಹೆಜ್ಜೆ ಅಂದ್ರೆ ನಾನು ಈ ಸಿನಿಮಾ ಆದ್ಮೇಲೆ ಇನ್ನು ಮುಂದೆ ಸಂಪೂರ್ಣವಾಗಿ ರಾಜಕಾರಣದಲ್ಲೇ ಇರ್ತೀನಿ, ರಾಜಕೀಯದಲ್ಲೇ ಮುಂದುವರಿತೀನಿ ಅನ್ನುವಂತಹ ನಿಲುವನ್ನು ಅವ್ರು ಏನು ಪ್ರಸ್ತಾಪ ಮಾಡಿದ್ರು, ಆ ಕೊನೆಯ ಸಿನಿಮಾ ಯಾವುದು ಅಂತಂದ್ರೆ ಅದು ಜನನಾಯಕನ್ ಟೈಟಲ್ಲು, ಆ ಕತೆ ಎಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇದು ದಳಪತಿ ವಿಜಯ್ ಅವರ ರಾಜಕೀಯ ಬದುಕಿಗೆ ಪೂರಕವಾದಂತಹ ಒಂದು ಕಥೆಯಾಗಿತ್ತು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ವಿರೋಧಗಳು, ಇದು ಒಂದು ರೀತಿ ಪೊಲಿಟಿಸೈಸ್ ಆಗುವಂತಹ ರೀತಿಯಲ್ಲಿ ಆಯಿತು. ಸೊ ಇನ್ನೇನು ಜನವರಿ 9ನೇ ತಾರೀಕು ಸಿನಿಮಾ ಬರಬೇಕು ಅನ್ನುವಷ್ಟರಲ್ಲಿ ಸಿನಿಮಾಗೆ ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟ್ ಸಿಗಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿಂದ ಶುರುವಾಗುತ್ತೆ. ಸೊ ಇದರಲ್ಲಿ ರಾಜಕೀಯ ವಿಚಾರ ಇರೋದ್ರಿಂದ, ಚುನಾವಣೆಗೆ ದಳಪತಿ ವಿಜಯ್ ಸ್ಪರ್ಧೆ ಮಾಡ್ತಿರೋದ್ರಿಂದ, ತಮ್ಮ ಪಕ್ಷವನ್ನು ಘೋಷಣೆ ಮಾಡಿರೋದ್ರಿಂದ ಇದರಲ್ಲಿ ಆಕ್ಷೇಪಾರ್ಹ ದೃಶ್ಯಗಳಿದೆ ಮತ್ತು ಈ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಿನಿಮಾಗೆ ಒಂದು ತಡೆ ಬಂತು. ಸೊ ಅದು ಮದ್ರಾಸ್ ಹೈಕೋರ್ಟ್ನಲ್ಲಿ ಆಯಿತು, ತದನಂತರ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಮತ್ತೆ CVFCಗೆ ಬಂತು. ಸೊ ಎಲ್ಲವೂ ಆದಾಗಿಯೂ ಕೂಡ ಇಲ್ಲಿಯವರೆಗೂ ಸಿನಿಮಾಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಸೊ ಮತ್ತೆ ಮಾರ್ಚ್ 9ನೇ ತಾರೀಕು ಇದರ ಟ್ರಯಲ್ ಕೂಡ ಇತ್ತು, ಅಲ್ಲೂ ಕೂಡ ಆಗಲಿಲ್ಲ, ಮತ್ತೆ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು. ಈಗ ರಿವೈಸಿಂಗ್ ಕಮಿಟಿಗೆ ಈ ಸಿನಿಮಾ ಹೋಗುತ್ತೆ ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ. ಸದ್ಯಕ್ಕೆ CVFCಯಲ್ಲಿ ಈ ಸಿನಿಮಾ ಇದೆ, ರಿವೈಸಿಂಗ್ ಕಮಿಟಿಗೆ ಹೋಗಿ ಬರುತ್ತಾ ಇಲ್ವಾ ಅನ್ನುವಂಥದ್ದು. ಸರ್ಟಿಫಿಕೇಟ್ ಸಿಗೋದೇ ಇನ್ನು ತಡವಾಗೋದು ಆದ್ರೆ ಬಹುಶಃ ಜನನಾಯಕನ್ ಸಿನಿಮಾ ಸದ್ಯಕ್ಕೆ ಬರೋದಿಲ್ಲ. ಯಾಕಂದ್ರೆ ಸದ್ಯದಲ್ಲೇ ತಮಿಳುನಾಡಿನಲ್ಲಿ ಚುನಾವಣೆ ಇರೋದ್ರಿಂದ ಚುನಾವಣೆ ಹೊಸ್ತಿಲಲ್ಲಿ ಸಿನಿಮಾ ಬಿಡುಗಡೆಯಾಗೋದು ಬಹುಶಃ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇದರ ಮಧ್ಯದಲ್ಲಿಯೇ ಅಮೆಜಾನ್ ಪ್ರೈಮ್ ಈ ಸಿನಿಮಾವನ್ನ ಡಿಜಿಟಲ್ ಪ್ರೀಮಿಯರ್ ರೈಟ್ಸ್ ಅನ್ನು ತೆಗೆದುಕೊಂಡಿತ್ತು, ಅದನ್ನು ಕೂಡ ರದ್ದು ಮಾಡಿದೆ ಅನ್ನುವಂಥದ್ದು. ಅದು ಈಗ ದಳಪತಿ ವಿಜಯ್ಗೆ ಮತ್ತೊಂದು ಹಿನ್ನಡೆಯಾಗಿದೆ. ಇದು ಒಂದು ಕಡೆ. ಇನ್ನೊಂದು ಪಾಯಿಂಟ್, ಥರ್ಡ್ ಪಾಯಿಂಟ್ಗೆ ಬರೋದಾದ್ರೆ, ದಳಪತಿ ವಿಜಯ್ಗೆ ವೈಯಕ್ತಿಕ ಬದುಕಿನಲ್ಲೂ ಕೂಡ ಬಹಳ ದೊಡ್ಡ ಹಿನ್ನಡೆ ಆಗ್ತಾ ಇದೆ. ಕೆಲವು ತಿಂಗಳುಗಳಿಂದಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಇತ್ತು. ಅಂದ್ರೆ ಪಕ್ಷವನ್ನ ಘೋಷಣೆ ಮಾಡುವ ಮೊದಲೇ ಅವರ ವೈಯಕ್ತಿಕ ಬದುಕಿನಲ್ಲಿ ಅಂದ್ರೆ ದಾಂಪತ್ಯದಲ್ಲಿ ಬಿರುಗಾಳಿ ಬೀಸಿದೆ ಅನ್ನುವಂಥದ್ದು. ವಿಜಯ್ ಮತ್ತು ಸಂಗೀತ ಅವರ ದಾಂಪತ್ಯದಲ್ಲಿ ಬಿರುಗಾಳಿ ಬೀಸಿದೆ, ಅವರಿಬ್ರು ಕೂಡ ಬೇರೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಅವರ ಪತ್ನಿ ಕೆಲ ದಿನಗಳ ಹಿಂದೆ ಸಂಗೀತ ಅವರು ವಿಜಯ್ ಅವರಿಂದ ವಿಚ್ಛೇದನವನ್ನ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ವಿಜಯ್ ಅವರ ವೈಯಕ್ತಿಕ ಬದುಕಿನಲ್ಲಿ ಆಗ್ತಾ ಇರುವಂತಹ ಈ ಒಂದು ವಿಚ್ಛೇದನ ಸುದ್ದಿ ಏನಿದೆ, ಇದು ಅವರ ರಾಜಕೀಯ ಬದುಕಿಗೆ ಎಫೆಕ್ಟ್ ಮಾಡುತ್ತಾ ಅನ್ನುವಂಥದ್ದು. ಅದಕ್ಕೆ ಮತ್ತೊಂದು ಸುದ್ದಿ ಏನಪ್ಪ, ಬಹಳ ದೊಡ್ಡ ಸುದ್ದಿ ಏನಪ್ಪಾ ಅಂದ್ರೆ, ಖ್ಯಾತ ನಟಿ ತ್ರಿಷಾ ಕೃಷ್ಣನ್ ಅವರ ಜೊತೆ ದಳಪತಿ ವಿಜಯ್ ಅವರಿಗೆ ಅಫೇರ್ ಇದೆ, ಅವರಿಬ್ರು ಡೇಟಿಂಗ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ದಳಪತಿ ವಿಜಯ್ ತಮ್ಮ ಪತ್ನಿಯಿಂದ ಅಂತರವನ್ನ ಕಾಯ್ದುಕೊಂಡ್ರು. ಅದೇ ಕಾರಣಕ್ಕೆ ಸಂಗೀತ ಅವರು ವಿಜಯ್ ಅವರಿಂದ ಅಂದ್ರೆ ತಮ್ಮ ಪತಿಯಿಂದ ವಿಚ್ಛೇದನವನ್ನ ಕೋರಿದ್ರು ಅನ್ನುವಂತಹ ಚರ್ಚೆಗಳು ಕೂಡ ಇದೆ. ಅದಕ್ಕೆ ಪುಷ್ಟಿ ನೀಡುವಂತಹ ಅನೇಕ ಘಟನೆಗಳು ಕೂಡ ನಡೀತಾ ಇದೆ.
ಕೆಲವು ತಿಂಗಳ ಹಿಂದೆ ವಿಜಯ್ ಅವರು ಮತ್ತು ತ್ರಿಷಾ ಇಬ್ಬರು ಕೂಡ ಸೋಲೋ ಟ್ರಿಪ್ ಹೋಗಿದ್ರು ಅನ್ನುವಂತಹ ಫೋಟೋಗಳನ್ನು ಅವರು ಪೋಸ್ಟ್ ಮಾಡಿದ್ರು ಕೂಡ ಅವರಿಬ್ಬರು ಸೋಲೋ ಟ್ರಿಪ್ ಮೂಲಕ ವಿದೇಶಕ್ಕೆ ಹೋಗಿ ಅವರು ಅಲ್ಲಿ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ರು ಅನ್ನುವಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತಹ ಒಂದು ಫೋಟೋ ಅಂತಂದ್ರೆ ತ್ರಿಷಾ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಅಲ್ಲಿ ತಾವು ಸೋಲೋ ಟ್ರಿಪ್ ಹೋಗ್ತಾ ಇದೀವಿ ಅಂತ ಪೋಸ್ಟ್ ಅನ್ನ ಹಾಕ್ತಾರೆ. ಆದ್ರೆ ಆ ಫೋಟೋದಲ್ಲಿ ಒಬ್ಬ ವ್ಯಕ್ತಿಯ ಶೂ ಕಾಣಿಸ್ತಾ ಇರುವಂತಹ ಒಂದು ಫೋಟೋ ಅದು. ಇನ್ನೊಂದು ಕಡೆ ವಿಜಯ್ ಅವರು ಕೂಡ ಸೋಲೋ ಟ್ರಿಪ್ ಹೋಗ್ತಾರೆ. ಅವರು ಹಾಕಿರುವಂತಹ ಶೂ ಮತ್ತು ತ್ರಿಷಾ ಕೃಷ್ಣನ್ ಅವರ ಫೋಟೋದಲ್ಲಿದ್ದಂತಹ ಶೂ ಒಂದೇ ಆಗಿರುತ್ತೆ. ಈ ಹೋಲಿಕೆಯನ್ನ ನೋಡಿದಾಗ ಇಬ್ರು ಕೂಡ ಡೇಟಿಂಗ್ ನಲ್ಲಿ ಇದ್ರು ಅನ್ನುವಂಥದ್ದು. ಮತ್ತೆ ಇತ್ತೀಚೆಗೆ ಈ ಡಿವೋರ್ಸ್ ವದಂತಿ ಹಬ್ಬಿದ ನಂತರ ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ಇಬ್ಬರು ಒಂದು ಮದುವೆಗೆ ಹೋಗ್ತಾರೆ. ತಮಿಳುನಾಡಿನಲ್ಲಿ ಒಂದು ಮದುವೆಗೆ ಹೋಗಿರ್ತಾರೆ. ಅಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಆ ಮದುವೆಗೆ ವೇದಿಕೆ ಮೇಲೆ ಬರ್ತಾರೆ. ಒಂದೇ ರೀತಿಯ ಡ್ರೆಸ್ ಅನ್ನ, ಅಂದ್ರೆ ಕಲರ್ ಮ್ಯಾಚ್ ಆಗುವ ರೀತಿಯಲ್ಲಿ ಡ್ರೆಸ್ ಅನ್ನ, ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಬಂದಿರ್ತಾರೆ ಅನ್ನುವಂಥದ್ದು. ಈ ಎಲ್ಲವನ್ನು ಕೂಡ ಬಹಳಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿರಬಹುದು, ಬೇರೆ ಬೇರೆ ರೀತಿಯಲ್ಲಿ. ಈ ಮಧ್ಯದಲ್ಲೇ ವಿಜಯ್ ಅವರ ಪತ್ನಿ ಸಂಗೀತ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಒಟ್ಟಿನಲ್ಲಿ ದಳಪತಿ ವಿಜಯ್ ಅವರ ಬದುಕಿನಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ವಿವಾದಗಳು ಹೇಳ್ತಾ ಇದೆ. ಆದರೆ ಇದು ಯಾವುದರ ಬಗ್ಗೆಯೂ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ವೈಯಕ್ತಿಕ ಬದುಕು ಮತ್ತು ಈ ಡೇಟಿಂಗ್ ರೂಮರ್, ತ್ರಿಷಾ ಜೊತೆ ಡೇಟಿಂಗ್ ರೂಮರು ಮತ್ತು ಡಿವೋರ್ಸ್ ವಿಚಾರ ಏನಿದೆ ಅದರ ಬಗ್ಗೆ ಅವರು ನೇರವಾಗಿಯೇ ತಮ್ಮ ಅಭಿಮಾನಿಗಳಿಗೆ, ತಮ್ಮನ್ನು ಫಾಲೋ ಮಾಡುವಂತಹ ಜನರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನ ವೈಯಕ್ತಿಕ ಬದುಕಿನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅದರಿಂದ ನಿಮ್ಮ ಬದುಕಿನಲ್ಲಿ ಏನೂ ಬದಲಾಗೋದಿಲ್ಲ. ಅದನ್ನು ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ, ಅದನ್ನು ಹೇಗೆ ಫೇಸ್ ಮಾಡಬೇಕು ಅದನ್ನು ನಾನು ಮಾಡ್ತೀನಿ, ನೀವು ಅದ್ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತಹ ಒಂದು ಸಂದೇಶ, ನೇರ ಸಂದೇಶವನ್ನು ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಳೆಯ ದಳಪತಿ ವಿಜಯ್ ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷವನ್ನು ಘೋಷಣೆ ಮಾಡಿ ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ. ಈ ಮಧ್ಯೆ ವಿಚ್ಛೇದನಕ್ಕೆ ಅವರ ಪತ್ನಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ತ್ರಿಷಾ ಜೊತೆ ಅವರ ಡೇಟಿಂಗ್ ರೂಮರ್ ನಡೀತಾ ಇದೆ. ಮಗದೊಂದು ಕಡೆ ಅವರ ಜನನಾಯಕನ್ ಸಿನಿಮಾ ಸೆನ್ಸಾರ್ ಸಿಗದೆ ಬಹಳಷ್ಟು ಹೋರಾಟವನ್ನು ಕೋರ್ಟ್ನಲ್ಲಿ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಎಲ್ಲ ವಿಚಾರಗಳು ನಡೀತಾ ಇದೆ. ಇದೆಲ್ಲದಕ್ಕೂ ಯಾವ ರೀತಿಯಲ್ಲಿ ದಳಪತಿ ವಿಜಯ್ ಇತಿಶ್ರೀ ಆಡ್ತಾರೆ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಿನೊಂದಿಗೆ ರಾಜಕೀಯ ಜರ್ನಿಯನ್ನ ಆರಂಭ ಮಾಡ್ತಾರೆ, ಅದನ್ನ ನಾವು ಕಾದು ನೋಡ್ಬೇಕು. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.